ಸೇರುವಂತ ಕೆಲಸ ಆಗ್ಬೇಕು ಸಿಟಿಯವರು ತಗೊಂಡು ಕೂತವ್ರೆ ಬಿಜೆಪಿಯವರು. ಅದು ಸಂಬಂಧಪಟ್ಟಿರೋದು ಗ್ರಾಮೀಣ ಪ್ರದೇಶದ ಮೇಲೆ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಮತ್ತು ಜೆಡಿಎಸ್ನವರು. ಇವತ್ತು ಮೂಡಾದಲ್ಲಿ ನಾವು 23ನೇ ಇಸ್ವಿಯಿಂದ ಸದಸ್ಯನಾಗಿದ್ದೀನಿ. ಸೋಮಣ್ಣವರು 10 ವರ್ಷ ಸದಸ್ಯರಾಗ್ಬೋದು, ಹರೀಶ್ ಕೂಡ ಆಗ್ಬೋದು, ದರ್ಶನ್ ಆಗ್ಬೋದು, ಬಾಬು ಪಂಡಿತ್ ಆಗ್ಬೋದು. ಇನ್ನು ಮಿಕ್ಕದ MLAಗಳು ಬೇರೆ ಪಕ್ಷದವ್ರು ಯಾರ್ಯಾರಾಗಿದ್ರು ಎಲ್ಲರೂ ಹಣಕಾಸು ನನ್ನ ಐತೆ. ಸ್ಕ್ವೇರ್ ಫೀಟ್ ನ ಭೂಮಿನ ಪಡೆದಿರುವಂತವ್ರೆ ಅದ್ರ ಫಲಾನುಭವಿಗಳು ಕೂಡ ಫಲಾನುಭವಿಗಳು. ನಮ್ಮ ಪಕ್ಷದವ್ರದ್ದು ಒಬ್ಬರದೂ ಇಲ್ಲ. ಅಂತರಲ್ಲಿ ನಮ್ಮ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಪೇಕ್ಷೆ ಪಟ್ಟವ್ರೆ. ಅವ್ರು ಕುಮಾರಸ್ವಾಮಿ ಹೇಳ್ತಾ ಇದ್ರು, ಯಾಕೆ ಭೂಮಿ ಮೇಲೆ ಆಸೆ ಬಂದ್ಬಿಡ್ತು, ಯಾಕೆ ಇದ್ರ ಮೇಲೆ ಆಸೆ ಬಂದ್ಬಿಡ್ತು ಅಂತ. ಹೆಚ್ಚು ಒಳ್ಳೆಯ ನಾಯಕರು ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲ. ಬಿಜೆಪಿ ಪಕ್ಷದವರು ಹೇಳಿದ್ರೆ ಇದನ್ನ ನಾವೆಲ್ಲರೂ ಅವತ್ತು 1 ಲಕ್ಷಕ್ಕಿಂತ ಮಿಗಿಲಾಗಿ. ಈ ದಿನ ಸಭೆ ಏನಂತಂದರೆ, ನಾವು BJP ಮತ್ತು ದಳದವರು ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಏನು ಅದರದ್ದು ಸತ್ಯ ಅಸತ್ಯಗಳನ್ನು ನಾವು ಜನಗಳಿಗೆ ತಿಳಿಸ್ಬೇಕು. ಆ ಒಂದು ಬಗ್ಗೆ ನಾವು ಸಭೆ ಮಾಡಿದ್ದೀವಿ ಈ ಸಲ. ಮೇಡಮ್, ಏನು ಕುಟುಂಬ ರಾಜಕಾರಣ ನಡೆಸಿದ್ದಾರೆ, ಆದರೆ CM ಪತ್ನಿ ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಪದಗ್ರಹಣ ಆದರೂ ಕೂಡ ಬಂದಿರಲಿಲ್ಲ. ಅವರ ವಿಚಾರದಲ್ಲಿ ಈ ರೀತಿ ಪ್ರತಿಭಟನೆ ಮಾಡಿರೋದು ಎಷ್ಟು ಸರಿ ಅನ್ನೋದು? ಅದು ನಮ್ಮ ಸಿದ್ದರಾಮಯ್ಯನವರು ಯಾವುದೇ ಥರ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇಡೀ ದೇಶದಲ್ಲಿ ಅವರಂಥ ಮುಖ್ಯಮಂತ್ರಿ ಎಲ್ಲೂ ಸಿಗಲ್ಲ ಅಂತ ನಮ್ಮ ಭಾವನೆ. ಯಾಕೆ ಅಂದರೆ ಯಾವುದೇ ಒಂದು ಹಗರಣ ಮಾಡಿಲ್ಲ, ಒಂದೇ ಒಂದು ಅವ್ರಿಗೆ ಯಾವುದೇ ಥರ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಕೆಲಸ ಮಾಡಲ್ಲ. ಎಲ್ಲ ಜನಗಳನ್ನ ಅವರು ಒಂದೇ ಒಗ್ಗೂಡಿಸಿ ಅವ್ರಿಗೆ ಏನು ಅನುಕೂಲ ಆಗುತ್ತೆ, ದಲಿತರು, ಹಿಂದುಳಿದ ವರ್ಗದವರು, ಎಲ್ಲ ಜಾತಿ ಜನಾಂಗದ ನೋಡದೆ ಅವರು ಎಲ್ಲರನ್ನೂ ಒಂದು ಒಳ್ಳೆ ಭಾವನೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಅದು BJPಯವ್ರಿಗೆ ಮತ್ತು ದಳದವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಏನಾದರೂ ಮಾಡಿ ಅವ್ರಿಗೆ ಒಂದು ವಾಯ್ಸ್ನ ಡೌನ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಏನು ಪಾದಯಾತ್ರೆ ಮುಗಿಯೋಷ್ಟರಲ್ಲಿ CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದು BJPಯವರ ಮಾತಾಗಿರೋದು. ಇಲ್ಲೇನು ತಪ್ಪೇ ಇಲ್ವಲ್ಲ, ಏನಕ್ಕೆ ರಾಜೀನಾಮೆ ಕೊಡ್ತಾರೆ? ತಪ್ಪು ಮಾಡಿದರೆ ತಾನೇ ರಾಜೀನಾಮೆ ಕೊಡ್ತಾರೆ. ಯಾವುದಾದ್ರೂ ಒಂದೇ ಒಂದು ತಪ್ಪು ತೋರಿಸಿ ಇದರಲ್ಲಿ. ಅವರು ಕೊಡಿ ಅಂತಲೂ ಕೇಳಿಲ್ಲ, ಕೊಟ್ಟಿರೋರೇ ಅವರು 50-50 ಅನುಪಾತದಲ್ಲಿ ಮಾಡ್ಕೊಂಡಿರೋರು ಅವರು. ಆ ಥರ ನೋಡೋಕ್ಕೆ ಹೋದರೆ ಅವ್ರು ಏನಾಗುತ್ತೆ ಅಂದರೆ ಅವರೇ ಹಗರಣದಲ್ಲಿ ಭಾಗಿಯಾಗಿರೋರು. ನಮ್ಮ ಇವಾಗ ಹರೀಶಣ್ಣ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅವರು ಒಬ್ಬರು ನಾವು ಯಾವುದೇ ಥರದ್ರಲ್ಲಿ ಭಾಗಿಯಾಗಿಲ್ಲ, ಬೇಕಾದ್ರೆ ನಾನು ಇಡೀ ರೆಕಾರ್ಡ್ನೇ ತೆಗೆದು ತೋರಿಸ್ತೀನಿ. ಮುಂದಿನ ದಿನದಲ್ಲಿ ಅದು ಒಂದು ಸನ್ನಿವೇಶ ಹತ್ರದಲ್ಲೇ ಇದೆ. ತಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರಿ, ಮುಂದಿನ ದಿನಗಳಲ್ಲೂ ಪ್ರತಿಭಟನೆ ಆಗಂತದ್ದು ಉಂಟಾ? ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇಡೀ ನಮ್ಮ ಮೈಸೂರು ಜನತೆ ಆಗಲಿ, ಇಡೀ ಕರ್ನಾಟಕದ ಜನತೆನೇ ನಾವು ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ.